ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 1 ಕಪ್ ರವೆ ಇದ್ದರೆ ಸಾಕು, ಬಹಳ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳುವಂತಹ ರವೆಯಿಂದ ಮಾಡಿರುವಂತಹ ಮಸಾಲ ಸ್ನ್ಯಾಕ್ಸನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ನಾರ್ಮಲಾಗಿ ನಾವು ಉಪ್ಪಿಟ್ಟಕ್ಕೆ ಬಳಸುವಂತಹ ರವೆಯನ್ನು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸಿಯನ್ನು ಮಾಡ್ಕೋಬೇಕು. ಅತಿಯಾಗಿ ಪೌಡ್ರ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಒಂದು 2-3 ಸತಿ ಪಲ್ಸ್ ಮೋಡ್ ಒಳಗೆ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ಥರ ಆಗಿರ್ತೈತಿ. ಇಷ್ಟು ಆದ್ರೆ ಈ ರವೆಯನ್ನು ಬಳಸ್ಕೋಬೋದು ನಾವೀಗ. ಒಂದು ಮಿಕ್ಸ್ ಮಾಡೋದಕ್ಕೆ ಒಂದು ಬೌಲನ್ನು ತೊಗೊಂಡು ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ರವೆಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇತ್ತಂದ್ರೆ ಅದನ್ನ ಡೈರೆಕ್ಟಾಗಿನೂ ಬಳಸ್ಕೋಬೋದು. ಉಪ್ಪಿಟ್ಟು ರವೆ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕ್ರಿಸ್ಪಿಯಾಗಿ ಬರ್ತಾವೆ. ಹಂಗೆ 1 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ಒಂದು ಸ್ವಲ್ಪ ಜೀರಿಗೆ, ಅಜವಾನ, ಉಪ್ಪು, ಖಾರ, ಮನೆಯಾಗಿರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಫ್ಲೇವರ್ಸ್ ಬೇಕಾಗಿತ್ತಂದ್ರೆ ಅಂದರೆ ಆಮ್ಚೂರ್ ಪೌಡ್ರ್, ಒಂದು ಸ್ವಲ್ಪ ಹುಳಿ ಈ ಥರ ಬೇಕಾಗಿತ್ತಂದ್ರೆ ಸೇರಿಸ್ಕೋಬಹುದು. ಚಿಲ್ಲಿ ಫ್ಲೇಕ್ಸ್ ಈ ಥರನೂ ಸೇರಿಸ್ಕೊಂಡು ಕೂಡ ಮಾಡಬಹುದು. ನಾನು ಇಲ್ಲಿ ಮನೆಯಾಗಿರುವಂತಹ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಂಡು ಮಾಡಿದ್ದೀನಿ. ಇದಕ್ಕೆ ಒಂದು 4 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಸೇರಿಸ್ಕೋಬೇಕು. ಈ ಥರ ಎಣ್ಣೆಯನ್ನು ಸೇರಿಸ್ಕೊಂಡಿರೋದ್ರಿಂದ ಭಾಳ ಕ್ರಿಸ್ಪಿಯಾಗಿನೂ ಇರ್ತಾವೆ, ಹಂಗೆ ಗಟ್ಟಿ ಆಗೋದಿಲ್ಲ, ಒಂದು ಸ್ವಲ್ಪ ಪಳ್ಳಾಗಿನೂ ಬರ್ತಾವೆ. ಅದಕ್ಕಾಗಿ ಈ ಥರ ಕಾಯಿಸಿರುವಂಥ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಆರಿದ ಕೂಡಲೇ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಈ ಥರ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದಕ್ಕೆ ಬೈಂಡಿಂಗ್ ಬರಬೇಕು. ಅಷ್ಟೇ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅತಿಯಾಗಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ಚೆಂದಂಗೆ ಹದವಾಗಿ ನಾದ್ಕೋಬೇಕು. ಭಾಳ ಅತಿಯಾಗಿ ನೀರು ಹಾಕ್ಕೊಳ್ಳೋದು ಬೇಡ. ಈ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚಲೋ ಆಗಿರ್ತೈತಿ. ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆಂದಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು. ಇದನ್ನು ಈಗ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಿದ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಬಿಡಬೇಕು. ಒಂದು 5ರಿಂದ 10 ನಿಮಿಷ ನೆನೆದ್ರೆ ಸಾಕು. ರವೆ ಚೆನ್ನಾಗಿ ನೀರನ್ನು ಹೀರ್ಕೊಂಡು ಸಾಫ್ಟಾಗಿರ್ತೈತಿ. ರವೆಯಿಂದ ಮಾಡ್ಕೊಳ್ಳೋದ್ರಿಂದ ಭಾಳ ಈಸಿಯಾಗಿನೂ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗಿನೂ ಇರ್ತಾವೆ ಇವು. ಈಗ ಒಂದು 5ರಿಂದ 10 ನಿಮಿಷ ಹಿಟ್ಟು ನೆನೆದೈತಿ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿತ್ಕೊಂಡ್ರು ನಡೀತೈತಿ. ಇಲ್ಲ ಹಂಗೆ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತ ನಾದ್ಕೋಬೇಕು. ರವೆ ನೀರನ್ನು ಹೀರ್ಕೊಂಡು ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರ್ತೈತಿ. ಈಗ ಇದನ್ನು ನಾವು ಚೆನ್ನಾಗೆ ಒಂದು ಸ್ವಲ್ಪ ಕೈ ಆಡ್ಸ್ಕೊತ ನಾದ್ಕೊಂಡು ಇಟ್ಕೋಬೇಕೀಗ. ಇದನ್ನು ಈಗ ನಾನು ಇಲ್ಲಿ 2 ಪಾರ್ಟ್ ಒಳಗೆ ಕಟ್ ಮಾಡ್ಕೊಳತ್ತೀನಿ. ಇದನ್ನು ಸಣ್ಣಾಗಿ 2 ಉಳ್ಳಿ ಮಾಡ್ಕೋಬಹುದು. ನೀವು ಹಿಟ್ಟು ಎಷ್ಟು ತೊಗೊಂಡಿರಿ ಅದರ ಮ್ಯಾಗ ಸೈಜನ್ನು ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟೇ ಉಳ್ಳಿಯನ್ನು ಮಾಡ್ಕೋಬಹುದು. ನಾನು ಇಲ್ಲೇ ಈ ಥರದ 2 ಉಳ್ಳಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸೋದಕ್ಕಿಲ್ಲ ಹಿಟ್ಟದು ಏನೂ ಹಚ್ಚೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ತೊಗೊಂಡು ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಸಾಕು. ಈ ಥರ ಕೈಗೆ ಹಚ್ಕೊಂಡು ಹಚ್ಚಿದ್ದೀನಿ. ಹಿಟ್ಟದು ಒಣ ಹಿಟ್ಟು ಉದುರಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ಈ ಥರ ಚೆನ್ನಾಗೆ ಇದನ್ನು ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಕೋಬೇಕು. ಈ ರೆಸಿಪಿ ಭಾಳ ಈಸಿಯಾಗಿ ಮಾಡ್ಕೋಬೋದು, ಹಂಗೆ ಭಾಳ ಟೇಸ್ಟಿಯಾಗಿನೂ ಇರ್ತೈತಿ. ಕಡಿಮೆ ಟೈಮ್ ಒಳಗೆ ಕಡಿಮೆ ಸಾಮಗ್ರಿಗಳು ಮನೆಯಾಗಿರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸ್ ಆಯಿತು, ಟೀ ಟೈಮ್ ಸ್ನ್ಯಾಕ್ಸ್ ಆಯಿತು, ಭಾಳ ಈಸಿಯಾಗಿ ಮಾಡ್ಕೋಬಹುದು. ಈಗ ನಾನು ಇದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈ ಥರ ಸೈಡ್ಸನ್ನು ತಕ್ಕೊಂಡು ನಾನು ಈಗ ಇದನ್ನು ಆಯತಾಕಾರದಾಗ ಕಟ್ ಮಾಡ್ಕೊಳತ್ತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ನೋಡ್ಕೊಂಡು ಆ ಥರ ಕಟ್ ಮಾಡ್ಕೋಬೋದು. ಶಂಕರಪಾಳಿ ಥರ ಬೇಕಾದ್ರೆ ಆ ಥರನೂ ಮಾಡ್ಕೋಬಹುದು. ಫಿಂಗರ್ ಚಿಪ್ಸ್ ಇರ್ತಾವಲ್ಲ ಆ ಥರ ಉದ್ದುದ್ದಾಗಿನೂ ಸ್ಟ್ರಿಪ್ ಮಾಡ್ಕೋಬಹುದು. ನಿಮಗೆ ಇಷ್ಟ ಆಗುವಂಥ ಶೇಪ್ ಒಳಗೆ ಮಕ್ಕಳು ಇಷ್ಟಪಡೋ ಥರ ಕಟ್ ಮಾಡ್ಕೋಬಹುದು. ನಾನು ಇಲ್ಲೇ ಈ ಥರ ಮೊದಲು ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಆಯತಾಕಾರದೊಳಗೆ ಕಟ್ ಮಾಡಿ ಶೇಪನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕುಕಿ ಕಟರ್ಸ್ ಇದ್ರೆ ಅದರೊಳಗಿರುವಂಥ ಯಾವ ಬೇಕಾದ ಶೇಪ್ದಿಂದ ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬಹುದು. ಈಗ ಕಟ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳತ್ತೀನಿ. ನಾನು ಇಲ್ಲೇ ಇದನ್ನು ಒಂದ್ರ ಮ್ಯಾಗ ಒಂದು ಇಟ್ಕೊಂಡ್ರೆ ಅಂಟ್ಕೋತಾವು, ಅದು ಏನೂ ಇಲ್ಲ. ಆ ಥರ ಏನೂ ಅಂಟ್ಕೊಳ್ಳೋಂಗಿಲ್ಲ. ಈ ಥರ ಎಲ್ಲನೂ ಒಂದು ಸತಿ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಕರ್ಕೋಬಹುದು. ಈ ರೆಸಿಪಿನ ಫಸ್ಟ್ ಟೈಮ್ ಮಾಡಿದ್ರೂ ಫೇಲ್ ಆಗಂಗಿಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೋಬಹುದು. ಹಂಗೆ ಸಾಮಗ್ರಿಗಳು ಕೂಡ ಭಾಳ ಇಲ್ಲ ಇದಕ್ಕೆ. ಈಗ ಇನ್ನೊಂದು ಉಳ್ಳಿಯನ್ನು ಕೂಡ ಅದೇ ಥರ ಲಟ್ಟಿಸ್ಕೊಂಡು
ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾ ಇಲ್ಲಿ. ಇದನ್ನು ಅತಿಯಾಗಿ ದಿಪ್ಪಾಗಿನೂ ಕಟ್ ಮಾಡ್ಕೋಬಾರ್ದು, ಹಂಗೆ ಅತಿಯಾಗಿ ತೆಳುವಾಗೂ ಮಾಡ್ಕೋಬಾರ್ದು. ಈ ಸೈಜ್ ಒಳಗೆ ಲಟ್ಟಿಸಿ ಇಟ್ಕೊಂಡಿದ್ದೀನಿ ನಾನು. ಅತಿಯಾಗಿ ದಿಪ್ಪಾದರೂ ಉಬ್ಬಿ ಬಿಡ್ತಾವೆ, ಆಮೇಲೆ ಇನ್ನೊಂದು ಸ್ವಲ್ಪ ಆದ ಕೂಡಲೇ ಒಂದು ಸ್ವಲ್ಪ ಸಾಫ್ಟ್ ಆಗಿ ಹಿಡಿತಾವೆ. ಅದಕ್ಕೆ ಈ ಥರ ಅತಿ ತೆಳು ಮಾಡಿಕೊಂಡ್ರು ಕಟ್ಟಿ ಆದಂಗೆ ಆಗಿಬಿಡ್ತಾವೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಹಂಗೆ ಸೈಡಿಗೆ ನಾ ಇಲ್ಲೇ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಕಾದತಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಕಿದ ಕೂಡಲೇ ಎಣ್ಣೆಗೆ ಪಟ್ ಅಂತ ಕೈ ಆಡಿಸ್ಬಾರ್ದು. ಸ್ಪೂನ್ ಸಹಾಯದಿಂದ ಒಂದು ಸ್ವಲ್ಪ ಅವು ಬೇಯಬೇಕು. ಆಗ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಒಂದು ಸ್ಪೂನ್ ಸಹಾಯದಿಂದ ಕೈ ಆಡಿಸ್ಕೊತ ಕರ್ಕೋಬೇಕು. ಈ ರೆಸಿಪಿಯನ್ನು ಭಾಳ ಕಡಿಮೆ ಟೈಮ್ ಒಳಗೆ ಭಾಳ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ಹಂಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ತಾವೆ. ಅಷ್ಟು ಮಸ್ತ್ ಸ್ನ್ಯಾಕ್ಸ್ ಇದು. ಟೀ ಟೈಮ್ ಕನ್ಕು ಬೆಸ್ಟ್ ಸ್ನ್ಯಾಕ್ಸ್ ಇದು. ಈಗ ಇದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಕೂಡ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕಲರ್ ಚೇಂಜ್ ಆಗಿದ್ದಾವೆ. ಈ ಥರ ಒಂದು ಸ್ವಲ್ಪ ಬಿಸ್ಕಿಟ್ ಕಲರ್ ಬಂದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳೋಣ. ಇದೇ ಥರ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಸ್ನ್ಯಾಕ್ಸನ್ನು ಕೂಡ ಸ್ವಲ್ಪನ ಈ ಎಣ್ಣೆಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಈ ರೆಸಿಪಿ ಮಾಡೋದು ಭಾಳ ಈಸಿ ಐತಿ. ಹಂಗೆ ಭಾಳ ಕಡಿಮೆ ಟೈಮ್ ಒಳಗೆ ಅಗದಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ನಾ ಈಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಕೂಡ ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಅತಿಯಾಗಿ ಲೋ ಇಡಬಾರ್ದು, ಹಂಗೆ ಅತಿಯಾಗಿ ಹೈನೂ ಇಡಲಾರ್ದು ಮೀಡಿಯಮ್ ಗ್ಯಾಸ್ ಫ್ಲೇಮ್ ಒಳಗನ ಚೆಂದಂಗೆ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಚೆಂದಂಗೆ ಕರ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಈ ಥರ ಬಿಸ್ಕಿಟ್ ಕಲರ್ ಬಂದ್ರೆ ಈ ರೆಸಿಪಿ ರೆಡಿ ಆಗ್ತೈತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.